ಈಗ ಮೊನ್ನೆ ಅವರು ಕೊಪ್ಪಳದಲ್ಲಿ ಒಂದು ಹೇಳಿಕೆ ಕೊಟ್ಟರು. ಇವ್ರಿಗೆ ಏನಾಗ್ಲತ್ತ ಇನ್ನೊಂದು ಏನಂದ್ರೆ ಈಗ ಒಂದು 5-6 ಮಂದಿ ಅದಾರ ಇವರು ಸ್ಟೇಟ್ ಒಳಗೆ, ರಾಜ್ಯ ಒಳಗೆ. ಇವ್ರಿಗೆ ಏನಾಗ್ಯದ, ಯಾವ್ರೊಬ್ಬ ಹಿಂದೂ ಯುವಕ ಹಿಂದೂ ಮನುಷ್ಯ ಸತ್ರ ಇವ್ರಿಗೆ ಹಬ್ಬ ಬಂದಂಗೆ, ಇವ್ರಿಗೆ ಮಕ್ಕಳಿಗೆ ಕೆಲವ್ರಿಗೆ ಏನು ಹಬ್ಬ ಇದ್ದಂಗೆ ಇವ್ರಿಗೆ. ಒಟ್ಟು ಹೋಳ್ಗೆ ಹಬ್ಬ ಅದು ಎಲ್ಲ ಬಿಟ್ಟು ಹೋಗ್ತಾರೆ. ಮನ್ಯಾಗ ಹೆಣ್ರು ಮಕ್ಕಳು ಏನು ಸತ್ರ ಸಹಿತ ಎಲ್ಲರೂ ಸಹಿತ ಮೊದಲು ಹೋಗಿ ಅಲ್ಲಿ ಫ್ರೀಡಮ್ ನಿಂತು ಭಾಷಣ ಬಗ್ಗದು ಅದಕ್ಕೆಲ್ಲ ಕ್ರಿಯೇಟ್ ಮಾಡಿ ಅಲ್ಲೆಲ್ಲ ಅಶಾಂತಿ ಮಾಡಿ ಹಿಂಗೆ ಮಾತಾಡ್ಕೊಂಡು ಶಾವಿಗೆ ತೊಗೊಂಡು ಚಪ್ಪಾಳೆ ಬಾರಿಸ್ಕೊಂಡು ಬರುವಂಥ ದಂಧೆ ಇವನು ಒಂದು ಸ್ಟೇಟ್ ಒಳಗೆ ಒಂದು 5-6 ಮಂದಿ ಅದಾರ ಇವರು. ಇವೆಲ್ಲ ವಾಳಿ ಕಂಪ್ನಿದು ಈಶ್ವರಪ್ಪ ಹಿಡ್ಕೊಂಡು ಇವ್ರಿಗೇನಾಗ್ಬಿಟ್ಟು ಈಗಾಗಲೇ BJP ಇವರಿಗೆಲ್ಲ ಹೊರಗೆ ಹಾಕಿ ಟಿಕೆಟ್ ಕೊಳ್ಳಾರ್ದಂಥ ಅವನಿಗೆ ಇವನಿಗೆ ಯಾರು ಪತ್ರಿಕಾ ಸಿಂಹ ಅವ ಒಬ್ಬ ಪ್ರತಾಪ್ ಸಿಂಹ ಒಬ್ಬ ಒಬ್ಬ ಸಿಟಿ ಇಂಥವ್ರು ಯಾರಿಗೆ ಟಿಕೆಟ್ ಯಾಕೆ ಕೊಟ್ಟಲ BJP ಅಂದ್ರೆ ಇವರು ಜನರಿಂದ ಇವರೆಲ್ಲ ವಾಳಿ ಆಗ್ಯಾರ ಇವರು. ಅದಕ್ಕೆ ಇವ್ರಿಗೆ ಅದಕ್ಕೆ ಇವ್ರಿಗೆ ಏನಾಯ್ತು, ಈಶ್ವರಪ್ಪ ಯತ್ನಾಳ ಮತ್ತು ಅವ ಯಾರು ಪ್ರತಾಪ್ ಸಿಂಗ್ ಎಲ್ಲ ಎಷ್ಟು ಮಂದಿ ವಾಳಿಯವರಲ್ಲ ಸ್ಟೇಟ್ ಒಳಗೀಗ ಇವರಿಗೊಂದು ವಾಳಿ ಪಾರ್ಟಿ ಅಂತೇಳಿ ಮಾಡ್ಬೇಕು ಇವರು. ಏನು ಇವೆಲ್ಲ ವಾಳಿ ಕಂಪ್ನಿ ಪಾರ್ಟಿ ಅಂತ ಮಾಡಿದ್ರೆ ಚಲೋ. ಇವೆಲ್ಲ ಸಂಘ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಇದೊಂದು ಪಕ್ಷ ಮಾಡ್ಬೇಕು ಇವರಿಗೆ ಒಂದು ಬೇರೆನೇ. ಅಂದರೆ ಜನರಿಂದ ತಿರಸ್ಕರಿಸಲ್ಪಟ್ಟಿರುವ ವಜ್ಜಾಗಿ ಜನ ಇವೆಲ್ಲ. ಅದಕ್ಕೆ ಇವ್ರಿಗೇನದ ಇದು ಮಾಡ್ಬೇಕಂತೇಳಿ ನಂದು ಇವ್ರೇನಾಗ್ಬಿಟ್ಟು ಅಲ್ಲಿ ಹೋಗಿ ಬಾಯಿಗೆ ಬಂದಾಗ ಅಲ್ಲಿ ಹೋಗಿ ಸಾಂತ್ವನ ಹೇಳಿ ಅದ್ರ ಬಗ್ಗೆ ಯಾವ ರೀತಿ ತಮ್ಮದೊಂದು ಜನಪ್ರತಿನಿಧಿ ಆಗಿ ಯಾವ ರೀತಿಯಲ್ಲಿ ಹೋಗಿ ಅವ್ರಿಗೇನಾದರೂ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರಲಿ, ಅವ್ರಿಗೆ ಏನಾದರೂ ಒಂದು ಸಹಾಯಧನ ಮಾಡಿ ಬರಲಿ. ಅದು ಬಿಟ್ಟು ಬರೇ ಬರೋದು ಅದು ಏನು ಬೇಕಾದ್ರೆ ಹೇಳೋದು ಹೇಳ್ಯಾನ. ಇಡೀ ರಾಜ್ಯದ ಇಡೀ ರಾಷ್ಟ್ರದ ನಮ್ಮ ಮುಸ್ಲಿಂ ಮಹಿಳೆಯರ ಬಗ್ಗೆ ಒಂದು ಅವಹೇಳನಕಾರಿ ಈ ರೀತಿ ಒಂದು ಕೆಟ್ಟ ಶಬ್ದ ಮಾತಾಡೋದ್ರಿಂದ ಅದು ಎಷ್ಟು ಒಬ್ಬ ಹಿರಿಯ ರಾಜಕಾರಣಿ ಅವನು ಏನು ಎಲ್ಲ ಜನರಿಂದ ಒಬ್ಬ ಜನಪ್ರತಿನಿಧಿಯಾಗಿ MLA ಆಗಿ ಒಂದು ಓತು ನೋಡಿರ್ತಾನೆ ಮರ, ಆ ಓತು ಸಹಿತ ಉಲ್ಲಂಘನೆ ಮಾಡ್ಯಾನ ನಾವು ಅಲ್ಲಿ. ಅದಕ್ಕೆ ನಾನು ಸ್ಪೀಕರ್ಗೆ ಹೇಳ್ತೀನಿ, ಇಂಥ ಎಷ್ಟು ಜನ ಈ ರೀತಿ ಅಲ್ಲಿ ಶಪಥ ತೊಗೊಂಡು ಯಾವ ರೀತಿ ಸಂವಿಧಾನಬದ್ಧವಾಗಿ ಏನು ಶಪಥ ತೊಗೊಂಡಿರ್ತಾರ ಆ ಶಪಥದ ಉಲ್ಲಂಘನೆ ಕೂಡ ಮಾಡ್ಯಾರ ಇವ ಪ್ರತಿಯೊಂದು ವಿಷಯಗಳಿಗೆ. ಅದಕ್ಕೇನದ ಈಗ ಅಲ್ಲಿ ಮುಸ್ಲಿಮ ಹೆಣ್ಮಕ್ಳಿಗೆ ಇವರು ನಮ್ಮ ಹಿಂದೂ ಹುಡುಗರು ಮದುವೆ ಮಾಡಿಕೊಂಡ್ರೆ 5 ಲಕ್ಷ ರೂಪಾಯಿ ಕೊಡಲಾಗೋದು ಅಂತ ಹೇಳಿದ್ರಿಂದ ಇದರಿಂದ ಏನಾಗ್ತದೆ, ಇದು ಸಂದೇಶರೇ ಏನು ಕೊಡ್ಲಾಕ ಹೊಂಟ್ರೆ ಇವರು ಅಲ್ಲ. ಇದು ನಾನು ಹೇಳ್ತೇನೆ, ಹಿಂದೂ ಸನಾತನ ಧರ್ಮ ಅಂತೇಳಿ ಭಾಳ ಹೇಳ್ಕೊತಿರ್ಗಳತ್ತಾನ. ಹಿಂದೂ ಸನಾತನ ಧರ್ಮ ಬೆಳೆಸ್ಬೇಕಾಗದ, ಹಿಂದೂ ಸನಾತನ ಹಿಂಗದ ಹಂಗಂತೇಳಿ. ಈ ವಿಷಯ ಹಿಂದೂ ಸನಾತನ ಧರ್ಮ ಒಳಗರೆ ಇದು ಮಾನ್ಯತೆ ಐತೇನು ಇದಕ್ಕೆ? ಇದು ಹಿಂದೂ ಲಾ ಆ್ಯಕ್ಟ್ ಒಳಗೆ, ಮ್ಯಾರೇಜ್ ಆ್ಯಕ್ಟ್ ಒಳಗೂ ಹಿಂದೂ ಮಾಡ್ಬೇಕಂತ ಐತಿ. ಏನು ಇಂಟರ್ಕಾಸ್ಟ್ ಮಾಡ್ಕೊಂಡು ಅದೊಂದು ಬೇರೆ ರೂಲ್ ಅದ. ಆದರೆ ಸನಾತನ ಧರ್ಮ ಒಳಗೆ ಅದ ಫಸ್ಟ್ ಮಹತ್ವ ಗೋತ್ರಕ್ಕೆ ಕೊಡ್ತಾರಲ್ಲಿ. ಸನಾತನ ಹಿಂದೂ ಧರ್ಮ ಒಳಗೆ ಗೋತ್ರ ಮತ್ತು ಕುಲಕ್ಕೆ ಭಾಳ ದೊಡ್ಡ ಮಹತ್ವ ಅಲ್ಲಿ ಐತಿ. ಇಂಥ ಎಲ್ಲ ಇವ್ರು ಏನು ಮಾಡ್ಲಾಕತ್ತ, ನೀವು ಏನು ಸಂದೇಶ ಕೊಡ್ಲಾಕ ಹೊಂಟ್ರೆ ಇವರು ಈ ಸಮಾಜಕ್ಕೆ? ಇವರು ಎಂಥ ಸಂಸ್ಕಾರ ಕೊಡ್ಲಾಕ ಹೊಂಟ್ರೆ ಇವರು ಅಂದ್ರೆ, ಒಂದು ತಂದೆ ತಾಯಿಯವರು ಒಬ್ಬ ಹುಡುಗಗೆ ಒಳ್ಳೆ ರೀತಿ ಬೆಳೆಸಿ ಇದು ಮಾಡಿ ಖರ್ಚು ಮಾಡಿ ಅವನಿಗೆ ಕಲಿಸಿ ಶಾಲೆ ಕಲಿಸಿ ಬೆಳೆಸಿ ಒಳ್ಳೆ ಒಂದು ಕನಸು ಕಂಡಿರ್ತಾರೆ ತಂದೆ ತಾಯಿಯವರು. ನನ್ನ ಮಗ ಈ ರೀತಿ ಒಳ್ಳೆಯ ಒಂದು ಸೊಸಿ ತರಬೇಕು, ಒಳ್ಳೆಯ ಮನೆತನಕ್ಕೆ ಒಂದು ಒಳ್ಳೆಯ ಸೊಸಿ ತರಬೇಕು, ಒಳ್ಳೆಯ ಮನೆತನಕ್ಕೆ ಒಂದು ಒಳ್ಳೆಯ ಮನೆತನದ ಹುಡುಗಿ ತನ್ನ ಸೊಸಿ ಮಾಡ್ಕೋಬೇಕು. ಹಿಂಗೆ ಭಾಳಷ್ಟು ಕನಸು ಕಂಡಿರ್ತಾರೆ ಆ ಹಿಂದೂ ಕುಟುಂಬದಾಗಲಿ ಎಲ್ಲ ಕುಟುಂಬದ ತಂದೆ ತಾಯಿಯವರು. ಈಗ ಈ ರೀತಿ ಸಂದೇಶ ಕೊಡೋದ್ರಿಂದ ಆ ಯುವಕರು ಏನು ದಿಕ್ಪಾಲಾಗಿ ಹೋಗಬೇಕು. ಆ ಪಾಲಕರಿಗೆ ಹಿಂದೂ ಸಮಾಜದ ಭಾಳಷ್ಟು ನನ್ನ ಜೊತೆನೇ ಮಾತಾಡಿದ ಭಾಳಷ್ಟು ತಂದೆ ತಾಯಿಯರು ಹಿಂದೂ ಸಮಾಜದಲ್ಲಿ ನಮಗೆ ಹುಟ್ಟಿದ್ದೇ ಭಾಳ ನಮಗೆ ಇದಾಗ್ಬಿಟ್ಟ, ದುರ್ದೈವ ಸಂಗೀತ ಆಗ್ಯದ ಅಂತೇಳಿ ಈ ರೀತಿ ನಮ್ಮ ಯುವಕರಿಗೆ ತಪ್ಪು ದಾರಿಯಲ್ಲಿ ತರ್ತಾ ಇದ್ದಾನೆ. ಈ ರೀತಿ ಯುವಕರಿಗೆ ತಪ್ಪು ಸಂದೇಶ ಕೊಟ್ಟು ಏನದ ಈ ರೀತಿ ತಪ್ಪು ಇದು ಮಾಡ್ಲಕತ್ತಾನ ಅಂತೇಳಿ ಭಾಳಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸ್ಯಾರ. ಅದಕ್ಕಾಗಿ ಏನದ ಇಂಥ ಸಂದೇಶ ಕೊಡೋದ್ರಿಂದ ಕೋಮುಗಲಭೆಗಳು ಆಗ್ತಾವೆ ಅವರ ಸಂಸಾರಕ್ಕೆ. ಈಗ ನೋಡ್ರಿಲ್ಲ, ಈಗ ಅವರು ಈ ರೀತಿ ಅವ್ರು ಹೇಳಿದ್ರಿಂದ ನಮಗೂ ಅದ ಕೆಟ್ಟ ಅನ್ನಿಸ್ತದ. ಈಗ ಅವ್ರ ಮನೆತನ ಬಗ್ಗೆ ಮಾತಾಡಕತ್ತಾರ. ಸೋಷಿಯಲ್ ಮೀಡಿಯಾ ಒಳಗೆ ಸಾಕಷ್ಟು ವಿಚಾರಗಳು ಬಂದು ಭಾಳಷ್ಟು ಜನ ಒಬ್ಬ ಮಾತಾಡೋದ್ರಿಂದ ಎಲ್ಲರಿಗೆ ಬರ್ಲಾಗ್ತದೆ. ಅವ್ರ ಮನೆತನಕ್ಕೆ ಹೆಣ್ಮಕ್ಳಿಗಾಗಲಿ ಅವರೆಲ್ಲ ಅವ್ರ ಹೆಣ್ಮಕ್ಳು ಆಗಲಿ, ಅವರಲ್ಲಿ ಅವ್ರ ಕುಟುಂಬದ ಹೆಣ್ಮಕ್ಳಾಗಲಿ, ನಮ್ಮ ಎಲ್ಲ ನಮ್ಮ ಸಹೋದರಿಯರು ತಂದೆ ಅಕ್ಕಂಗಿಯರು ಇದ್ದಂಗೆ ಇರ್ತಾರೆ. ಅದೆಲ್ಲ ಬಿಟ್ಟು ಈಗ ಏನ್ರ ಹೇಳ್ಕೊಂಡು ತಂದ ರಾಜಕೀಯ ಬ್ಯಾಳಿ ಬೇಯಿಸ್ಕೊಳಕ್ಕೆ, ಒಂದು ಕೆಲವು 4 ಹುಡುಗರದು ಚಪ್ಪಲಿ ಬಾಡಿಸ್ಕೊಳಕ್ಕೆ, ಕೇಕೆ ಹೊಡ್ಸ್ಕೊಳಕ್ಕೆ
ಈ ರೀತಿ ಮಾಡೋದ್ರಿಂದ ಸಮಾಜದ ಏನಾಗ್ತದೆ ಪರಿಸ್ಥಿತಿ, ಸಮಾಜದ ಯುವಕರು ಎಲ್ಲಿ ಹೋಗ್ಬೇಕು ಆಮೇಲೆ ಈ ಪರಿಸ್ಥಿತಿ ಈ ರೀತಿ ಮಾಡೋದು. ಅದಕ್ಕಾಗಿ ಇಂಥ ಯತ್ನಾಳಗೆ ನಾನು ಇನ್ನೊಮ್ಮೆ ಹೇಳ್ತೀನಿ, ದಯವಿಟ್ಟು ಇಂಥ ಸಂಸ್ಕಾರ ಏನದ ಈ ಹಿಂದೂ ಸನಾತನ ಧರ್ಮ ಒಳಗೆ ಸಹಿತ ಇಂಥ ಸಂಸ್ಕಾರ ಕಲಿಸ್ತಾಕಿಲ್ಲ, ಯಾವುದೇ ಧರ್ಮ ಒಳಗಿಲ್ಲ. ಅದಕ್ಕಾಗಿ ಏನದ ನೀವು ಒಂದು ಸನಾತನ ಧರ್ಮದಂಗರೆ ಹೋಗು ಒಂದರೆ ಏನು ಒಂದು ಕಡೆ ಸನಾತನ ಧರ್ಮ ಹಿಂದೂ ಧರ್ಮ ರಕ್ಷಣೆ ಅದಕ್ಕೆ ಹೋಗ್ತಾನೆ, ಇಲ್ಲಿ ಏನದ ಧರ್ಮ ಒಳಗೆ ಇಲ್ಲದಂಥ ಕೆಲಸ ಇಲ್ಲಿ ಮಾಡಿಸ್ಲಾಕತ್ತಾನ. ಅದಕ್ಕೇನದ ಅವನಿಗೆ ಯಾರೇ ಒಂದರೆ ಇಂಥವು ಉಪಾಧ್ಯಪಿ ಹೊಲಸು ಕೆಲಸ ಮಾಡ್ಕೋತಾರೆ ತಿರ್ಗಾಡ ಒಂದು ಏನು ಈ ಧರ್ಮ ರಕ್ಷಣೆ ಮಾಡುವಂಥದ್ದು ಹೇಳಕ್ಕೆ ಶಬ್ದ ಹೇಳಕ್ಕೆ ಬೇಡ ಹೋಗೋಣ. ಆಮೇಲೆ ಧರ್ಮ ರಕ್ಷಣೆ ಏನಾಗ್ತಂದ್ರೆ ಈ ರೀತಿ ಹೇಳೋದ್ರಿಂದ ಸಮಾಜ ಒಳಗೆ ಭಾಳ ತಪ್ಪು ಸಂದೇಶಗಳು ಹೋಗ್ತಾವೆ. ಯುವಕರು ಮುಂದೆ ಆಮೇಲೆ ಏನಾಗ್ತದೆ ಪರಿಸ್ಥಿತಿ ನೋಡಿ ಏನಾಗ್ತದೆ ಇನ್ನೊಂದು, ಈಗ ಯುವಕರಿಗೆ ಈ ರೀತಿ ಹೇಳ್ಕೊಂಡ್ಬಿಟ್ಟಂದ್ರೆ ಎಲ್ಲರೂ ಏನಾರ ಅನಾಹುತಗಳು ಆದವು, ಏನಾದರೂ ಸಮಾಜದೊಳಗೆ ಇದು ಎರಡೂ ಕಡೆ ತೊಂದಿರಲ್ಲ. ಆ ಹಿಂದೂ ಸಮಾಜದ ಯುವಕನ ಮನೆತನೊಳಗೂ ತೊಂದರೆ, ಯಾವುದೇ ಒಂದು ಮುಸ್ಲಿಂ ಹುಡುಗಿಗೆ ನಾವು ಸೇರ್ಕತ್ತ ಏನ್ರಿ ಆಯ್ತಂದ್ರೆ ಅಲ್ಲಿನೂ ತೊಂದರೆ. ಇಂಥ ಎಲ್ಲ ಈ ಸಮಾಜಕ್ಕೆ ಇವ ಒಬ್ಬ ಕಳಂಕ ತರುವಂಥದ್ದು, ಹಿಂದೂ ಸಮಾಜಕ್ಕೆ ಹಿಂದೂ ಸನಾತನ ಧರ್ಮದ ಸಹಿತ ಕಳಂಕ ತರುವಂಥ ವ್ಯಕ್ತಿ ಇವ. ಅದಕ್ಕಾಗಿ ಅವನಿಗೆ ಇನ್ನೊಮ್ಮೆ ಹೇಳ್ತೀನಿ, ದಯವಿಟ್ಟು ನೀನು ಒಬ್ಬ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಒಂದು ಒಳ್ಳೆಯ ಕೆಲಸ ಮಾಡ್ಕೊತು ಯುವಕರಿಗೆ ಒಳ್ಳೆಯ ಸಂದೇಶ ಕೊಡುವಂಥ ಹೋಗು. ಯಾಕಂದರೆ ಈ ರೀತಿ ನೀನು ಒಂದು ಯಾವ್ದಾರ ಭಾಷಣ ಮಾಡ್ಲಿಕ್ಕೆ ಹೋದಾಗಲಿ ಎಲ್ಲರೇ ಮೀಡಿಯಾ ಮತ್ತು ಹುಡುಗರದು ಮತ್ತು ಕೆಲವು ತಿಳಿದಾದ ಹುಡುಗರು ಇರ್ತಾವೆ, ತಾಳಿ ಮಾಡ್ತಾರೆ, ಚಪ್ಪಾಳೆ ಹಾಕ್ತಾರೆ, ಕೇಕೆ ಹೊಡಿತಾರೆ. ಇದರಿಂದ ಸಮಾಜ ಒಳಗೆ ಯಾವ ರೀತಿ ಸಂದೇಶ ಹೋಗ್ತದೆ, ಏನು ಪರಿಸ್ಥಿತಿ, ಏನು ಗಂಭೀರ ಪರಿಸ್ಥಿತಿ ಏನಾಗ್ತದೆ, ಇವೆಲ್ಲ ವಿಚಾರ ಮಾಡಿಕೊಂಡು ನೀನು ಮುಂದೆ ರಾಜಕೀಯ ಜೀವನ ಮಾಡಂತೇಳಿ ಇನ್ನೊಮ್ಮೆ ಅವನ ಮೇಲೆ ವಿನಂತಿ ಮಾಡ್ತೀನಿ. ಅದರ ಜೊತೆಗೆ ಇನ್ನೊಂದು ಮೊನ್ನೆ ಮೇಯರ್ ಉಪಮೇಯರ್ ಚುನಾವಣೆ ಆಯಿತು ಏನು, ಆ ಚುನಾವಣೆ ಒಳಗೆ ಹೋಗಿ ಆ BJP ಸದಸ್ಯರದಾರ ಎಲ್ಲರೂ ಒಂದು ನಂಬಲ್ಲಿ ಒಂದು ಇದು ಐತಿ ಸ್ಲೋಗನ್, ಬೇಗಾನಕ್ಕೆ ಶಾದಿ ಮೇ ಅಬ್ದುಲ್ಲಾ ದಿವಾನ್ ಅಂತ. ಬೇಗಾನಕ್ಕೆ ಶಾದಿ ಮೇ ಅಬ್ದುಲ್ಲಾ ದಿವಾನ್ ಅಂದ್ರೇನು, ಯಾರ್ದ ಲಾಗಣೊಳಗೆ ಇವನು ಸುಮ್ಸುಮಿಗೆ ಹುಚ್ಚ ಹಿಂಗತ್ತಾರ. ಮತ್ತೊಬ್ಬರ ಲಾಗಣ ಯಾರ ಲಾಗಣ ಸಂಬಂಧ ಇಲ್ಲ, ಸೂತಿರಲ್ಲ, ಸುಮ್ಸುಮಿಗೆ ಇವ ಅರಿಬಾರ್ಕೊಂಡು ತಿರುಗಾಳಕತ್ತಿದ್ದ. ಹಿಂಗೆ ಒಂದು ಉದಾಹರಣೆ ನಂಬಲ್ಲಿ ಒಂದು ಸ್ಲೋಗನ್ ಐತಿ. ಹಂಗೆ ಮೊನ್ನೆ ಮೇಯರ್ ಚುನಾವಣೆ ಒಳಗೆ ಬೇಗಾನೆಗೆ ಶಾದಿ ಅಬ್ದುಲ್ಲಾ ದಿವಾನ್ ಅಂತೇಳಿ ತಾನೇ ಇದು ಹಾಕ್ಕೊಂಡು ಇದು ಹಾಕ್ಕೊಂಡು ತೋರಿಸಿ ತನ್ನ ಗಾಡ್ಯಾಗ ಒಂದು BRP ಅಂತೇಳಿ ಶಾಲ್ ತೊಗೊಂಡು ಅವ್ರಿಗೆಲ್ಲ ಶಾಲ ಹಾಕಿಸಿ ಇದು ಮಾಡಿಸಿ ಅವರು ತಂದು ದುಬ್ಬಕ್ಕೆ ತಾನೇ ಇದು ಮಾಡ್ಕೊಳ್ಳೋ ದುಬ್ಬಕ್ಕೆ ತಾನೇ ಚಪ್ಪರಿಸ್ಕೊಳ್ಳೋಗ್ತಾನ ನಾವು. ಏನು ಯಾಕೆ ಇದು ಹೇಳ್ತೀನಿ ಅಂದ್ರೆ, ಇದು ನೋಡಿರಿ ಅವರು BJP ಸದಸ್ಯರು ಹೌದಲ್ಲ, ಅವರೆಲ್ಲರೂ ಇವನಿಗೆ ಹೊರಗೆ ಹಾಕ್ಯಾರ. ಮತ್ತು ಇವ BJPಗೆ ಏನು ಸಂಬಂಧ ಅವಾಗ ಅಲ್ಲಿ ಅವಾಗ ಇವ ಏನು ಸಂಬಂಧ ಬರ್ತಾನೆ ಹೇಳ್ರಿ. ಅವರೆಲ್ಲ BJP ಹೋದ ಮುಂದೆ ಅವ್ರು BJP ಆಫೀಸ್ಗೆ ಹೋದ್ರವರು, ಅಲ್ಲಿ ಹೋಗಿ BJP ಇದು ಹಾಕಿ ಅಲ್ಲಿ ಜಿಲ್ಲಾಧ್ಯಕ್ಷ ಸನ್ಮಾನ ಪಕ್ಷ ಕಾರ್ಯಕ್ಕೆ ಹೋದರು. ಅವಾಗ ಇವಂದೇನು ಏನು ಉಳಿತು, ಅವ್ರು ತಟಸ್ಥಾಗಿ ಹೌದಪ್ಪ ನಮ್ಮದು ಇವರೆಲ್ಲ ಅವರು BRP ನಮ್ಮದು ಅಂದ್ರೆ BRP ಅಲ್ಲ, ಅದು ಭಾರತೀಯ ರಾಷ್ಟ್ರೀಯ ಪಕ್ಷ ಅದು ಒಂದು ಹಸು ಮತ್ತು ಹಸುವಿನ ಇದು ಒಂದು ಚಿನ್ನದ ಬಂದದ ಈಗ ಅವ್ರದ್ದು ಇದರಾಗ ಬರಲಾಗ್ತದೆ ಎಲ್ಲ ಸೋಷಿಯಲ್ ಮೀಡಿಯಾ ಒಳಗೆ ನಾನು ನೋಡಿದ್ದೀನಿ. BRP ಅಂದ್ರೆ ಭಾರತೀಯ ರಾಷ್ಟ್ರೀಯ ಪಕ್ಷ. ಹಂಗಾದ್ರೆ ಅದು ಈಗ ಅವರೆಲ್ಲ ನಂದೇನದ ಜಿಲ್ಲಾ BJP ಅಧ್ಯಕ್ಷರಿಗೆ, ಯಾಕಂದ್ರೆ ಅವರೆಲ್ಲ BJP ಸಂಸದರು ಓಟ್ ಹಾಕ್ಯಾರ, ಅದಕ್ಕೆ ಹಾಕ್ಯಾರಲ್ರಿ ಅವರು BJP ಎಷ್ಟು ಮಂದಿ MLCಗಳು ಹಾಕ್ಯಾರ ಬಂದು ಓಟ. ಮತ್ತು ಅವರೆಲ್ಲ BJP ಇದ್ರು. ಇವಂದು ಒಂದು ಓಟ್ ಇತ್ತ, ಇವ ಮುಂದೆ ಇವನಿಗೆ ಹೊರಗೆ ಇವ ಪಕ್ಷೇತ್ರ ಅಲ್ರಿ, ಇವ ಹೋಗೋದು ಅವಶ್ಯಕತೆ ಅಲ್ಲಿ ಕಾರ್ಪೊರೇಷನ್ಗೆ, ಇವಂದೇನು ಕೆಲಸ ಇಲ್ಲ ಅಲ್ಲಿ BJP ಕಾರ್ಯಾಲಯಕ್ಕೆ ಹೋದ್ರವರು. ಅಲ್ಲಿ ಹೋಗಿ ಅಲ್ಲೆಲ್ಲ ಶಲ್ಯ ಹಾಕ್ಕೊಂಡು BJP ಅವ್ನ ಶಲ್ಯ ತೆಗೆದು ಹೋಗ್ಬಿಟ್ರು ಹೊರಗೆ. ಏನು ಹೋಗೋದು ಇದೆಲ್ಲ ಮಡಿಚಲ್ಲಿ ಹೋದ್ರು ಇವಂದು ಹೋಗಿ ಅಲ್ಲೆಲ್ಲ ಅಲ್ಲಿ BJP ಶಲ್ಯ ಹಾಕ್ಕೊಂಡು BJP ಕಾರ್ಯಾಲಯ ಹೋಗಿ ಅಲ್ಲಿ ಸನ್ಮಾನ ಸ್ವೀಕಾರ ಮಾಡಿ ನಾವೆಲ್ಲ BJP ಸದಸ್ಯರು ಅಂತ ಹೇಳಿಬಿಟ್ರು ಅವ್ರು. ಮತ್ತು ಇವಂದೇನು ಉಳಿತವಾಗ ಅದಕ್ಕೇನದ ಇವ ಸಂಬಂಧ ಇರಲಾತ ವ್ಯಕ್ತಿ ಏನದ ಹೋಗಬಾರ್ದು ಅಲ್ಲಿ ಏನಾಗ್ತಾ ನಕಲಿ BJP ಅವರ ತಮ್ಮ ನಕಲಿ ಇದು ಅವ್ರು ಯಾಕೆ ಹೋದ್ರೆ ಅಲ್ಲಿ ಇವರು ಅಲ್ಲಿ ಇದಕ್ಕೆ ಆಫೀಸ್ಗೆ ಇರೆಲ್ಲ ನಕಲಿ ಇವನೇ ಅಸಲಿ ಇದ್ರೆ ಇವನ ಬಳಿ ಉಳಿಬೇಕಾಗಿತ್ತು, ಅವರು ಅಲ್ಲಿ ಯಾಕೆ ಕೂತಾರೆ ಅವರು. ಅದಕ್ಕೆ ನಾನು ಇನ್ನೊಮ್ಮೆ BJPಯ ಜಿಲ್ಲಾ ಅಧ್ಯಕ್ಷರುಗಳು ಕೂಡ ಒಂದು ಸ್ಪಷ್ಟೀಕರಣ ಅವ್ರು ಮಾಡಬೇಕು. ಯಾಕಂದ್ರೆ ಜನರಲ್ಲಿ ದ್ವಂದ್ವ ಇದು ಆಗಿಬಿಟ್ರೆ, ಈ ಮೊನ್ನೆ ಒಬ್ಬರು BRP ಶಲ್ಯ ಹಾಕ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಪೋಸ್ ಕೊಟ್ಟರು, ಆಮೇಲೆ BJP ಅಲ್ಲಿ ಹೋಗಿ BJP ಮಾಡಿದ್ರು. ಈ ರೀತಿಯಿಂದ ನಮ್ಮ ವೋಟರ್ಸ್ ಆಗಲಿ ಜನ ಇವ್ರು ಯಾವ ಪಾರ್ಟಿಯವರು ಮೆಂಬರ್ಗಳು BJP ಹೋದಾರೋ ಏನು BRP ಅಂದ್ರೆ ಏನು, ಇದು ಯಾರ್ದು ಏನು ಸುದ್ದಿ ಅನ್ನೋದು ಕನ್ಫ್ಯೂಸ್ ಆಗ್ಲತ್ತದ. ಅದಕ್ಕೆ ನಂದು ಒಂದು ವಿನಂತಿ ಐತಿ BJP ಜಿಲ್ಲಾಧ್ಯಕ್ಷರಿಗೆ, BJPಯ ಮುಖ್ಯಸ್ಥರಲ್ಲಿ ಇದನ್ನು ಸ್ಪಷ್ಟೀಕರಣ ಮಾಡಬೇಕು. ಅವರು ಇವ್ರು ಯಾರು ಅನ್ನೋದು, ಯಾಕೆ ಅವ್ರ ಕಡೆಯಿಂದ ಸ್ಪಷ್ಟೀಕರಣ ತೊಗೋಬೇಕು. ಇಲ್ಲಕಂದ್ರೆ ಇಲ್ಲ ನಾವು BJP ಬಿಟ್ಟು ಅಂತ ಹೇಳಿದ್ರೆ ಹೇಳಿಸ್ಬೇಕು, ಅವ್ರು ಹೇಳಬೇಕು ಮೇಯರ್ ಆದವರು.
ನಾವು ಪಕ್ಷದವರಲ್ಲ, ನಾವು ಪಕ್ಷೇತರ ಎಮ್ ಎಲ್ ಎ ಏನೇನು ಉಚ್ಚಾಟಿತ ಎಮ್ ಎಲ್ ಎ, ಪಕ್ಷೇತರ ಅಲ್ಲ, ಉಚ್ಚಾಟಿತ ಎಮ್ ಎಲ್ ಎನ ಫಾಲೋವರ್ಸ ನಾವು BRPನೇ ನಾವು ಬಿ ಜೆ ಪಿಯವರು ಅಲ್ಲ ಅಂತೇಳಿ ಅವರೇ ಹೇಳಬೇಕು. ಒಂದು ಈ ರೀತಿ ಆಗೋದ್ರಿಂದ ಏನಾಗ್ತದೆ, ಜನರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಚುನಾವಣೆ ಪಕ್ಷದ ಚಿಹ್ನೆ ಮೇಲೆ ಚುನಾವಣೆ ಆಗಿದ್ದರಿಂದ ಎಲ್ಲ ಜನ ಪಕ್ಷಕ್ಕೆ ನೋಡಿ ಹಾಕಿರ್ತಾರೆ, ಕೆಲವರು ವ್ಯಕ್ತಿತ್ವ ನೋಡಿ ಹಾಕಿರ್ತಾರೆ. ಮತ್ತು ಹಿಂಗಾದಾಗ ಇವ್ರ ಪಕ್ಷ ನೋಡಿ ಹಾಕಿದಾಗ ಇವ BJP ಸದಸ್ಯರು BRP ಸದಸ್ಯರು ಈ ರೀತಿ ಕನ್ಫ್ಯೂಷನ್ ಗೊಂದಲಾಗ್ಯದ ಬಿಜಾಪುರೊಳಗೆಲ್ಲ. ಅದಕ್ಕೇನದ ಮಾನ್ಯ ನಾವು BJP ಅಧ್ಯಕ್ಷರಲ್ಲಿ ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ಏನದ ನೀವು ಕೂಡ ಇದು ಸ್ಪಷ್ಟೀಕರಣ ಮಾಡಿ ಅವ್ರಿಗೆ ಕರೆಸಿ, ಏನು ಎಲ್ಲ ಪ್ರೆಸ್ ಮೀಟ್ ಮಾಡಿ ಎಲ್ಲ ಮೇಯರ ಮತ್ತು ಯಾರು ಎಷ್ಟು ಮಂದಿ BJP ಸದಸ್ಯ ಆಯ್ಕೆ ಆಗ್ಯಾರ ಅವರೆಲ್ಲರ ಕಡೆಯಿಂದ ಒಂದು ಸ್ಪಷ್ಟೀಕರಣ ತೊಗೋಬೇಕು. ಏನು ಸ್ಪಷ್ಟೀಕರಣ ಅದು ಎಮ್ ಬಿ ಪಾಟೀಲ್ ಯಾರು ಮೊದಲು BJPದ ಆಗಿಲ್ಲ, ಆಗಿಲ್ಲ, ಮುಂದೆ ಏನು ಹೇಳ್ತಾರೆ ಇವರೆಲ್ಲರೂ ಹೋಗಿ ಎಮ್ ಬಿ ಪಾಟೀಲ್ ಬಳಿ ಎಲ್ಲ BJP ಸದಸ್ಯರು ಹೋಗಿ ಅಲ್ಲಿ ಕಾಲು ಬಿದ್ದಿದ್ದು ಇದು ಪ್ರೂಫ್ ಅದಾವಲ್ಲ, ನಮಗೊಂದು ಅವಕಾಶ ಕೊಡ್ರಿ ಅಂತ ಹೇಳಿ ಅವರೆಲ್ಲ ಇದನ್ನೇ ಹೋಗಿದ್ರು ಎಲ್ಲರೂ. ಇವರು ಎಲ್ಲ ಆಯ್ತು ಆದಂಗೆ ಹೋಗಲಿ, ಸರ್ಕಾರ ಇಲ್ಲ ಡಿಸ್ಮಿಸ್ಸೇ ಮಾಡಿಬಿಟ್ಟಿದ್ರು ಎಲ್ಲರಿಗೆ, ಇದು ಸಸ್ಪೆಂಡ್ ಮಾಡಿದರು. ಅದಕ್ಕೇನದ ಅವ್ರು ಹೋಗಿ ಎಮ್ ಬಿ ಪಾಟೀಲ್ ಸಾಹೇಬ್ರ ಬಳಿ ಹೋಗಿ ಅದೊಂದು ಸ್ವಲ್ಪ ಏನರೇ ಮಾಡಿರಿ, ನಮಗೆ ಸ್ವಲ್ಪ ಇದು ಮಾಡಿಸ್ಕೊಡ್ರಿ, ಹೆಲ್ಪ್ ಹೋಗಿ ಎಲ್ಲ ಅವರು BJP ಎಲ್ಲ ಸದಸ್ಯರು ಹೋಗಿ ಬೆಂಗಳೂರೊಳಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ನಿವಾಸಕ್ಕೆ ಹೋಗಿ ಇದು ಮಾಡಿ ಬಂದಿದ್ದು ನಮ್ಮಲ್ಲಿ ಇದು ಅದಾವೆ, ಉದಾಹರಣೆ ಅದಾವೆ ನಮ್ಮದು. ಇದು ಈ ರೀತಿ ಇದ್ದಾಗ ಅವರು ಇದು ಮಾಡ್ಕೋಬೇಕು. ಏನಲ್ಲಿ ಅಲ್ಲಿ ಒಬ್ಬರು BJPದವರು ಇಲ್ಲ, ನಮ್ಮ ನಾಯಕರು ಕಾಂಗ್ರೆಸ್ ನಾಯಕರು ಅಲ್ಲಿ, ಯಾಕಂದ್ರೆ BJPದು ಆಗ್ಯದ ನಮ್ಮ ನಾಯಕರು ಬರೋದಿಲ್ಲ, ಅಲ್ಲೇನು ಬರ್ತಾರೆ. BJP ಅವ್ರು ಬಂದಾಗ ಸಂಸದರಿಲ್ಲ ಅಲ್ಲಿ, ಯಾರು BJP ಜಿಲ್ಲಾಧ್ಯಕ್ಷ ಇಲ್ಲ, ನಗರಾಧ್ಯಕ್ಷ ಇಲ್ಲ, ಯಾರೂ ಇಲ್ಲ ಅಲ್ಲಿ. ಇದಕ್ಕೆ ಅದು ನಡು ಕೂತು ಇವ್ರಿಗೆ ತೊಗೊಂಡು ಹೋಗ್ಯಾನಲ್ಲಿ. ಅದಕ್ಕಾಗಿ ಏನದ ಇದು ಸ್ಪಷ್ಟೀಕರಣ ಕೊಡಬೇಕು. ಮತ್ತು ಯತ್ನಾಳ್ ಈ ರೀತಿ ಜನರಿಗೆ ಹುಚ್ಚರಿಸೋದಾಗಲಿ, ಇಕಾಡೆಮಿ ಜನರಾಗಿ ಹುಚ್ಚರಿಸಬಾರ್ದು. ಆ ಮೆಂಬರ್ ಅಕಾಡೆಮಿ ಅದೇ ಅವನಿಗೂ ಇದನ್ನೇ ಇದು ಅಸಹ್ಯನೇ ಇದು ಯತ್ನಾಳ್ಗೆ. ಇಲ್ಲಿ ಅವ್ನು BRP ಹಾಕ್ಕೊಂಡ್ರೆ ಶಾಲೆಯವರು, ಮತ್ತು ಅವನಿಗೆ ಹೋಗೋಣನ್ನೇ ಶಲ್ಯ ಒಗದು ಅಲ್ಲಿ BJP ಆಫೀಸ್ಗೆ ಹೋಗಿ BJPನ ಶಲ್ಯ ಹಾಕೊಂಡು, ಹಂಗಾಗಿ ಇವಂದ್ರೆ ಏನು ಮರ್ಯಾದೆ ಉಳಿತು ಯತ್ನಾಳಂದು. ಅದಕ್ಕಾಗಿ ಏನದ ನಾನು ಈ ಒಂದು 3 ವಿಷಯ ಬಗ್ಗೆ ತಮಗೆ ಸ್ಪಷ್ಟೀಕರಣ ನೀಡಲಿಕ್ಕೆ ನಾವು ಪತ್ರಿಕಾಗೋಷ್ಠಿ ನಾವು ಕರೆದಿದ್ದಾಗಿತ್ತು. जुड़े रहिएगा आपके अपने चैनल बीजापुर समय के साथ।